ಮನಸ್ಸು ತುಂಬಿ ಬೇರೆಯವರ ಮನಸ್ಸು ಮುಟ್ಟು ಹಾಗೆ ಹಾಡಿದಾನೆ ನಮ್ಮ ಹನುಮಂತ ಇವತ್ತು. ಅದಕ್ಕೆ ಇವತ್ತು ಅವನ್ ಕಣ್ ತುಂಬಿನೇ ಬರ್ತಾ ಇದೆ. ಅದಕ್ಕೆ ನಿನ್ನ ಪರ್ಫಾರ್ಮೆನ್ಸ್ಗೆ ಜೂರಿ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ. ಹನುಮಂತ ನೀವು ತುಂಬಾ ಹೃದಯದಿಂದ ಹಾಡಿದ ತಮ್ಮ ನೀನು. ಥ್ಯಾಂಕ್ ಯು. AP ಸರ್ ನಿಮ್ಮಿಂದ ಶುರು ಮಾಡೋಣ ಮಾತು. ವಿಜಯ್ ಪ್ರಕಾಶ್ ಸರ್ ತುಂಬಾ ಖುಷಿ ಪಟ್ಟು ನಿನಗೋಸ್ಕರ ಇವತ್ತು ವೇದಿಕೆ ಮೇಲೆ ಬರ್ತಿದ್ದಾರೆ ವಿಜಯ್ ಪ್ರಕಾಶ್ ಸರ್ ಅವರು. ಹನುಮಂತ ಬರ್ಲಿ ಬರ್ಲಿ ಚಪ್ಪಾಳೆ. ನಾವೇ ಸಾಕಿದ ಗಿಣಿ, ನಮ್ಮ ಮುದ್ದಿನ ಗಿಣಿ ಹಾಡಾಗಿ ಬೆಳೆಯಿತಲ್ಲೋ, ಈ ವೇದಿಕೆಯಲ್ಲಿ ಮೆರೆಯಿತಲ್ಲೋ. ಏನ್ ಕಥೆ ಈ ಒಂದು ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಪಯಣಗಳನ್ನ ಎಲ್ಲಿಂದ ಬಂದು ಹೇಗೆ ಬೆಳೆದು ಹೇಗೆ ನಿಂತು ಹೇಗೆ ಶ್ರುತಿಲಿ ಆ ಮಾಗುರುಗಳು ಹೇಳ್ತಾರೆ, ಏನ್ ಶ್ರುತಿಲಿ ಹಾಡ್ತಾ ಇದ್ದಾನಪ್ಪ ಏನೋ ಅಂತಾರೆ. ಶ್ರುತಿ ಯಾರಿಗೂ ಉಡುಗೊರೆಯಾಗಿ ಕೊಡಕ್ ಆಗೋದಿಲ್ಲ. ಶ್ರುತಿ ಅನ್ನೋದು ಸಂಸ್ಕಾರ. ಇದು ನಿನ್ನ ಈ ವೇದಿಕೆ ಗೆಲ್ಸಿಲ್ಲ ಗುರುವೆ, ಈ ವೇದಿಕೆ ನೀನ್ ಗೆಲ್ಸಿದೀಯ ಅಷ್ಟೇ. ಥ್ಯಾಂಕ್ ಯು AP ಸರ್. ತಮ್ಮ ಹೇಗೆ ಅನಿಸ್ತಿದೆ ಈ ಕ್ಷಣ ನಿನಗೆ? ಮಾತಾಡ. ಭಾಳ ಖುಷಿ ಆತಕ್ಕ. ಗೋಲ್ಡನ್ ಮೆಜರ್ ಫಸ್ಟ್ ಅಂತ ತಗೊಂಡಿನಿ ಅನ್ಸುತ್ತೆ. ಎಲ್ಲ ನಮ್ಮ ಹೇಮಂತ್ ಸರ್ ಭಾಳ ಬೈದು ಹಿಂಗೆ ಆಡ್ಬೇಕು ಕಣೋ ನೀನು, ಯಾವಾಗ ಬರೀ ಅಷ್ಟರಲ್ಲೇ ಉಳ್ಕೊಂಡ್ರೆ ಹೆಂಗೆ, ಇನ್ನು ಹೊಸ ಕಲಿಬೇಕು, ಹೊಸ ಹಾಡಬೇಕು. ಹೇಮಂತ್ ಸರ್ ಹ್ಯಾಟ್ಸ್ ಆಫ್ ಟು ಯು. ಹೇಳಿದೀನಿ ಸರ್. ಇನ್ನೊಂದು ಮುಖ್ಯವಾದ ನಾನೊಂದು ಆಸೆ ಕೇಳೇ ಬಿಡ್ತೀನಿ. ಅವನ ಜೀವನದಲ್ಲಿ ಗುರಿ ಏನು ಅಂತ ನಾನು ಕೇಳಿದ್ದೆ. 2 days ಮುಂಚಿನ ಮಾತಿದು. ಆ ಗುರಿ ಇದೆ ಅಂತ ನಂಗೆ ಇವತ್ತು ನೋಡಿಸ್ತಾ ಇದ್ದಾನೆ ಸರ್ ಅವನು. ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆಫ್ ಹಿಮ್. ಯಾಕೆಂದ್ರೆ ಇನ್ನೂ ಅವ್ನು ನನಗೆ ಆಸೆ ಹೇಳಿಲ್ಲ, ಆದ್ರೆ ಅವ್ನು ನನಗೆ ಗುರಿ ನನಗೆ ಗೊತ್ತಾಗೋಯ್ತು. ಅವ್ನು ಎಲ್ಲಿ ತಲುಪ್ತಾನೆ ಅನ್ನೋ ಗುರಿ ಹಾಡಿನ ನನಗೆ ತಿಳಿಸ್ಕೊಟ್ಬಿಟ್ಟ ಇವತ್ತು. ಏನಂದ್ರೆ ಸರ್, ಇವನನ್ನ ಬಂದ್ರೆ ಈ ಕಾರ್ಯಕ್ರಮದಲ್ಲಿ ಹೆಂಗೆಂಗೋ ನೋಡಿದ್ವಿ ಸರ್, ಆದ್ರೆ ಆ ಬೆಳಕು ಅವತ್ತು ನೋಡಿದ್ವಿ, ಇವತ್ತು ಕಾಣ್ತಾ ಇದೆ. ಏನಂದ್ರೆ ಒಂದು ಪ್ರತಿಯೊಬ್ಬನಿಗೂ ಗುರಿ ಕಾಣದೇ ಇರಬಹುದು, ಆದ್ರೆ ನಿಮ್ಮಂತ ಗುರು ಸಿಕ್ಕಿದಾಗ ಗುರಿಯನ್ನ ತೋರಿಸುವ ಕೆಲಸವನ್ನ ನೀವು ಬಹಳ ಸುಂದರವಾಗಿ ಮಾಡಿದಿರ ಹೇಮಂತ್ ಸರ್. ಹ್ಯಾಟ್ಸ್ ಆಫ್ ಟು ಯು. ನಿಜವಾಗ್ಲೂ ಅವನಲ್ಲಿ ಒಂದು ಬದಲಾವಣೆ ಕಾಣ್ತಾ ಇದೆ. ಜಿಬ್ಬಾ ಪೈಜಾಮದಲ್ಲೂ ಚೆನ್ನಾಗಿ ಕಾಣ್ತೀಯ ಕಣ. ಫಸ್ಟ್ ಟೈಮ್ ಹಾಕೊಂಡ್ರಿ, ಬಹಳ ಚೆನ್ನಾಗಿ ಕಾಣ್ತಾ ಇದೆ ಕಣ. ನೀ ಲುಂಗಿ ಬಿಡ್ಬೇಡ, ಆದ್ರೆ ಇದನ್ನ ಅವಾಗ ಹಾಕೋ ಆತಗೆ. ಸ್ವಲ್ಪ ದೊಡ್ಡದಾಗಿತ್ರಿ ಸರ್. ಅಯ್ಯೋ ಚಿಕ್ಕದ್ ಮಾಡಿದ್ರ ಆಯ್ತು ಬಿಡತ್ತಾಗೆ. ಈ ಜಿಬ್ಬಾ ಪೈಜಾಮ ಅಡ್ವಾಂಟೇಜ್ ಏನ್ ಗೊತ್ತಾ, ಲುಂಗಿ ತರ ದೊಡ್ಡದಿದ್ರು ಗೊತ್ತಾಗಲ್ಲ, ಆರಾಮಾಗಿರತ್ತೆ. ಥ್ಯಾಂಕ್ ಯು ಅನುಶ್ರೀ ಅವರೇ. ಥ್ಯಾಂಕ್ ಯು AP ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ಬಹಳ ಹತ್ರ ಈ ಹುಡುಗ ನನಗ್ ಗೊತ್ತು. ತಮ್ಮ ಅಕ್ಕ ಅನ್ಕೊಂಡ್ ಬಹಳ ನಿಮ್ಮ ಮೇಲೆ ಅಭಿಮಾನ ಅವನ್ಗೆ. ಹೌದು ಸರ್, ಅವ್ನು ಬೆಳಿಬೇಕು ಸರ್. ಇದೇ ರೀತಿ ಬೆಳೆದ್ರೆ ಅವಾಗ ನನಗೆ ಅಕ್ಕಾಗಿ ಹೆಮ್ಮೆ ಆಗತ್ತೆ, ನನಗೆ ತುಂಬಾ ಖುಷಿ ಆಗತ್ತೆ. ಅರ್ಜುನ್ ಸರ್, ಹನುಮಂತಣ್ಣಂದು ಮೇನ್ ಪ್ಲಸ್ ನನಗೆ ಏನು ಅನ್ಸುತ್ತೆ ಅಂದರೆ, ಅವನು ಈಸ್ ಬೀಯಿಂಗ್ ಒರಿಜಿನಲ್. ಅವನು ಯಾವಾಗಲೂ ಒರಿಜಿನಲ್ ಆಗೇ ಇರ್ತಾನೆ. ಅವನಿಗೆ ಏನು ಗೊತ್ತಿದೆ, ಆಮೇಲೆ ಬೇರೆ ಏನು ಹೊಗಳಿಕೆನೂ ಅವನನ್ನು ಏನು ಮಾಡೋಕ್ಕಾಗಲ್ಲ, ತೆಗಳಿಕೆನೂ ಅವ್ನಿಗೇನು ಮಾಡೋಕ್ಕಾಗಲ್ಲ. ಅವನದು ಒಂದು ಸುಂದರವಾದ ಒಂದು ಒಳ್ಳೆ ಪ್ರಪಂಚ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಅದ್ರಲ್ಲಿ ಹನುಮಂತಣ್ಣ ಇದ್ದಾನೆ. ಅವ್ನು ಮನ್ಸು ಮಾಡಿಬಿಟ್ರೆ ಏನು ಬೇಕಾದ್ರೂ ಮಾಡಿಬಿಡ್ಬೋದು ಅನ್ನೋದು ಇವತ್ತಿನ ಪರ್ಫಾರ್ಮೆನ್ಸ್. ಅದಕ್ಕೆ ಒಂದು ನಾಂದಿ ಹಾಕಿರೋದು ಹೇಮಂತ್ ಸರ್. ನಿಜವಲ್ಲೂ ಹಾಡಿಸ್ಬೇಕಾದ್ರೂ ಅವ್ನಿಗೆ ಅಷ್ಟು ಸೀರಿಯಸ್ನೆಸ್ ಒಂದೊಂದ್ಸತಿ ಇರೋಲ್ಲ, ಯಾಕಂದ್ರೆ ಅವನದೇ ಒಂದು ಪ್ರಪಂಚ, ಅದರಲ್ಲೇ ಖುಷಿಯಾಗಿ ಅವ್ನಿಗೆ ಏನು ಬೇಕು ಅದರಲ್ಲೇ ಇರ್ತಾನೆ. ಬಟ್ ಸ್ವಲ್ಪ ಅವನು ನೀವು ಬೆನ್ನು ತಟ್ಟಿ ಇದು ಹಿಂಗೆ ಅಂತ ಅವ್ನು ಸ್ವಲ್ಪ ಚಿವುಟಿದ್ದಕ್ಕೆ ಇವತ್ತು ಎಷ್ಟು ಚೆನ್ನಾಗಿ ಹಾಡಿದೆ ಅಂದರೆ, ಅದು ಮುಖ್ಯವಾಗಿ ಹಾಡಲ್ಲಿ ಆ ಭಾವ, ಆ ಹಾಡು ಸಾಹಿತ್ಯಕ್ಕೆ ಆ ಪೇನ್ ಇತ್ತಲ್ಲ, ಅದು ನಿಜವಲ್ಲೂ ಭಾಳ ಚೆನ್ನಾಗಿ ಹಾಡಿದೆ ಅನ್ನಂತ. ನೀನು ಈಗೇನಿದೆಯಲ್ಲ ಹಿಂಗೆ ಇರಪ್ಪ. ನನಗೆ ಆ್ಯಸ್ ಅ ಮ್ಯೂಸಿಷಿಯನ್ ಹೇಳ್ತೀನಿ, ನೀನು ಚೆನ್ನಾಗಿ ಹಾಡ್ತೀಯ, ಚೆನ್ನಾಗಿ ಹಾಡ್ತಿರ್ತೀಯ, ಅದೆಲ್ಲ ಬೇರೆ. ನೀನೇನು ಒರಿಜಿನಲ್ ಆಗಿದೆಯಲ್ಲ, ಹಿಂಗೆ ಇರೋ ಕಣ, ಇದೇ ಕಣ ಮುಖ್ಯ ಜೀವನದಲ್ಲಿ. ಒಳ್ಳೇದಾಗಲಿ ನಿಮಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಇಬ್ಬರು ಒಳ್ಳೆ ಮಾತು ಹೇಳಿದ್ದಾರೆ. ಏನೇ ಮುಂದೆ ಪ್ಲ್ಯಾನ್ ಏನಿಂದು ಊರಿನಲ್ಲೇ ಇರೋದು ಅಂತನಾ? ಇಲ್ರಿ, ಇಲ್ಲಿ ಹೆಂಗೆ ಬಂದಿನಂತ ನನಗೆ ಗೊತ್ತಿಲ್ಲ, ಎಲ್ಲ ದೇವರ ಆಶೀರ್ವಾದ. ಮುಂದೆ ಹೆಂಗೆ ಹೋಗ್ತೀನಿ ಅದೆಲ್ಲ ದೇವ್ರಿಗೆ ಬಿಟ್ಟು ಕೊಟ್ಟಿದ್ದೆ. ಅದು ಕರೆಕ್ಟ್. ನೀನು ದೇವರು ವರ ಸಮೇತ ಹುಟ್ಟಿದೀಯಾ.
ನೀನು ಅರ್ಥ ಮಾಡ್ಕೊಂಡ್ರೆ ಸಾಕು ಇವಾಗ ಅದನ್ನು ಏನೇ ಹೇಗೋ ನೀನು ದೇವ್ರು ಹೇಳ್ದಂಗೆ ಮಾಡು, ಆದರೆ ದೇವ್ರಿಗೆ ಹೇಳು ಸಂಗೀತದಲ್ಲೇ ಇಡು ನನ್ನ ಅಂತ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಹಾಗುರುಗಳೇ. ಹನುಮಂತ ಅಕ್ಕ ಎಲ್ಲ ಒಳ್ಳೇದಾಗ್ಲಿ ಅಲ್ವಾ? ಒಳ್ಳೆ ಜೀವನ ಸಿಗ್ಲಿ ನಿನಗೆ, ನೀನು ಒಳ್ಳೆ ಹುಡುಗ. ಆಯ್ತಾ? ಅಕ್ಕನ ಚೆನ್ನಾಗಿ ನೋಡ್ಕೊತಾನೆ, ಅಮ್ಮನ ಚೆನ್ನಾಗಿ ನೋಡ್ಕೊತಾನೆ, ಮುಂದೆ ಫ್ಯೂಚರಲ್ಲಿ ಮದುವೆ ಗಿದ್ವೆ ಆದರೆ ಹೆಂಡ್ತಿನೂ ಚೆನ್ನಾಗಿ ನೋಡ್ಕೊತಾನೆ. ಬರೋ ಅಂಥ ಹುಡುಗಿ ಪುಣ್ಯ ಮಾಡಿರಬೇಕು ಹನುಮಂತ ಅಂತ ಹುಡುಗ ಸಿಗೋದಕ್ಕೆ, ಅಲ್ವೇನೋ? ಖುಷಿಯಾಗಿರ್ಲಿ ನಮ್ಮ ಹನುಮಂತನಿಗೆ ಒಂದು ದೊಡ್ಡ ಚಪ್ಪಾಳೆ. ಸರ್, ನಾವು ಆಟೋದಲ್ಲಿ ನಿಮ್ಮನ್ನ ನಾವು ಕಂಡಿಡಿ ಅಲ್ವಾ? ನೀವ್ ಹೆಂಗ್ ಬಂದ್ರು ಕಂಡಿಡ್ತೀವಿ. ಸಖತ್ತಾಗಿ ಆಡ್ತೀರಾ ಮೇಡಮ್ ನೀವು, ಸೂಪರ್ ಆಗಿ ಆಡಿದ್ರಿ. ಅಂದ್ರೆ ನೀವು ಒಂದು ಚಿತ್ರಕ್ಕೆ ಒಂದು ಕ್ಯಾಬ್ರೆ ತರ ಒಂದು ಸ್ಟೈಲ್ ಬೇಕು ಅಂದಾಗ ಫೋಕ್ ಮತ್ತೆ ಬ್ಯಾಲೆ ಗುಣವನ್ನ ಬಳಸಿ ಅದನ್ನ ಹಂಸಲೇಖ ಮಹಾಗುರುಗಳು ಈ ಗೀತೆಯನ್ನ ರಚಿಸಿದ್ದಾರೆ. ರಂಗಭೂಮಿ ಕಥೆಯನ್ನ ಹೇಳೋ ಶೈಲಿಯಲ್ಲಿ ಈ ಹಾಡನ್ನ ನಮ್ಮ ಮಹಾಗುರುಗಳು ಕೊಟ್ಟಿದ್ದಾರೆ. ಅಂತ ಹಾಡನ್ನ ಕೊಟ್ಟಿರುವಂತ ನಮ್ಮ ಸರ್ರು ಮಹಾಗುರುಗಳಿಗೆ ಒಡ್ರ ಚಪ್ಪಾಳೆ. ವಿಪಿ ಸರ್, ಹೆಂಗಿತ್ತು ಸರ್ ಹಾಡು ಮೇಡಮ್ದು? ಆಟೋ ರಾಣಿಯವರೇ, ಸರ್ ಇವತ್ತು ನಿಮ್ಮ ಪಕ್ಕದಲ್ಲಿ ನಿಂತಿರೋ ಈ ಅಂಕಿತಾ ಕುಂಡು ಅವರು ಹಾ ಬ್ರಿಲಿಯಂಟ್ ಆಗಿ ಹಾಡಿದ್ರು. ಓ ಮೈ ಗಾಡ್, ವಾಟ್ ಅ ಪರ್ಫಾರ್ಮೆನ್ಸ್. ಮತ್ತೆ ಈ ಹಾಡ್ದು ಆ ರಿದಮ್ ಅನ್ನು ಹಿಡ್ಕೊಂಡು ಹಾಡೋದಿದೆಯಲ್ಲ, ಅದೊಂದು ಮೋಜದು. ಇದಕ್ಕೆ ಆ ರಿದಮ್ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಎಲಿಮೆಂಟ್ಸ್ ಈ ಸಾಂಗ್ ಅಲ್ಲಿ. ಅದನ್ನ ಎಷ್ಟು ಚೆನ್ನಾಗಿ ಇಟ್ಕೊಂಡು, ಮತ್ತೆ ಆ ಡ್ರೆಸ್ ಅಲ್ಲಿ ನೀವು ಬಹಳ ಮುದ್ದಾಗಿ ಕಾಣ್ತಾ ಇದ್ದೀರಾ ಮೇಡಮ್. ಅದೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹಾಕೊಂಡ್ ಬರ್ತಾರೆ ಸರ್. ಮನುಷ್ಯರು ಈ ಡ್ರೆಸ್ ಹಾಕೊಂಡಾಗ ಒಂದು ಡಾನ್ಸ್ ಮಾಡ್ತಾರಲ್ಲ, ಈ ಡ್ರೆಸ್ ಹಾಕೊಂಡೋದಕ್ಕೆ ಏನೋ ಹೇಳ್ತಾರಲ್ಲ, ಅಣಮಂಡ. ಅಯ್ಯೋ ಅಯ್ಯೋ ಇಲ್ಲ ಮೇಡಮ್, ಏನೋ ಹೇಳ್ತಾರೆ ಮೇಡಮ್, ಅವಳಿಗೆ ಗೊತ್ತು. ಸಾರಿ ಸರ್, ಇದು ಸರ್ ಬ್ಯಾಲೆ ಮಾಡ್ತಾರೆ ಸರ್. ಅದೇ ಹಿಂಗೆ ನಿಂತ್ಕೊಂಡ್ಬಿಡ್ತಾರಲ್ಲ ಬೆರಳಲ್ಲೇ. ಅಂಕಿತಾ ಕುಂಡು, ವಾಟ್ ಅ ಟ್ಯಾಲೆಂಟ್ ಯು ಆರ್, ವಾಟ್ ಅ ಫೈನ್ ಟ್ಯಾಲೆಂಟ್ ಯು ಆರ್. ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿ ಹಾಡಿದ್ರಿ ಇಡೀ ಹಾಡು. Sir, Mahagurugulu was enjoying the orchestra and we all were enjoying the orchestra. Thank you so much for accommodating. ಇವತ್ತಿನ ದಿನ ಇವತ್ತು ಬಂದು ನಮಗಾಗಿ ಇಲ್ಲಿ ತಾವೆಲ್ಲರೂ ಬಂದಿದ್ದೀರಾ. Thank you so much and welcome to Saregama sir. To all the musicians, lovely musicians. Thank you. ಈಗ ಇನ್ನೊಬ್ರ ಅರ್ಜುನ್ ಸರ್ ಅವ್ರು ಮಾತಾಡ್ತಾರೆ. ಸರ್, ಅಂಕಿತಾ, ಸೂಪರ್ ಸಿಂಗಿಂಗ್. ನಾನು ಇವತ್ತು ಬೆಳಗ್ಗೆ ಸುಮ್ಮನೆ ಏನೋ ಒಂದು ಓದಬೇಕಾದ್ರೆ ದೇವರ ದನಿ ಸಂಗೀತ ಅಂತೆ, ಈ ಸರಿಗಮಪದ ದನಿ ಅಂಕಿತಾ. ಸೂಪರ್ ಅಂಕಿತಾ, ಸೋ ಪ್ರೌಡ್ ಆಫ್ ಯು. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಆಟೋ ರಾಣಿ, ಮಹಾಗುರುಗಳೇ, ಕನ್ನಡ ವಾಣಿ, ಆಹಾ, ಪ್ರತಿಭಾ ಪೇಣಿ. ಆಹಾ, ಇದನ್ನಂತೂ ನಾನೇ ಬರೀತೀನಿ ಮಹಾಗುರುಗಳೇ. ಆಟೋ ಹಿಂದೆ ನಂದು. ಚೇಂಜ್ ಮಾಡ್ರಿ, ಇದನ್ನ ಬರೀರೋ. ನಾನು ತುಂಬ ಚಿಕ್ಕ ಹುಡುಗ ಆಗಿದ್ದಾಗ ಒಂದು ಸಿನಿಮಾಕ್ಕೆ ಹಾಡು ಬರಿ ಅಂತ ಕರೆದವರು ಕನ್ನಡದ ನಾಟಕ ರಂಗದ ಅತಿ ದೊಡ್ಡ ಹಾರ್ಮೋನಿ ವಾದಕರು BM ಸೀತಾರಾಮರಾಜು. ಅವರಂಥ ಅದ್ಭುತವಾದ ಹಾರ್ಮೋನಿ ವಾದಕರನ್ನ ನಾನು ಎಲ್ಲೂ ನೋಡಿಲ್ಲ. ಅದ್ಭುತವಾದ ವಾದಕರವರು. BM ಸೀತಾರಾಮರಾಜು ಅವರು ಒಂದು ಸಿನಿಮಾ ಮಾಡಿದ್ರು, ಅದಕ್ಕೆ ಟ್ಯೂನ್ ಮಾಡಿದ್ರು, ನನ್ನ ಬರೆಯಕ್ಕೆ ಕೇಳಿದ್ರು. ನಾನು ಹಾಡು ಬರೆದೆ. ನಗುತ್ತ ಅರಳು ಮಲ್ಲಿಗೆ ಅಂತ ಒಂದು ಸಿನಿಮಾ. ನನಗಾಗ ಕೇವಲ 16 ವರ್ಷ. ಆಗ BM ಸೀತಾರಾಮರಾಜು ಅವರು ತಮ್ಮ ರೆಕಾರ್ಡಿಂಗ್ಗೋಸ್ಕರ ಬೆಂಗಳೂರಿನಲ್ಲಿ ವಾದ್ಯಗಾರನ ಕೂಡಾಕಬೇಕು ಅಂತ ಒಂದು ಯೋಜನೆ ಮಾಡಿದ್ರು. ಆಗ ಅವೈಲೇಬಲ್ ಇದ್ದಂತ ಎಲ್ಲ ಆರ್ಕೆಸ್ಟ್ರಾ ವಾದ್ಯಗಾರನ ಸೇರಿಸಿ ಬೆಂಗಳೂರಿನಲ್ಲಿ ರೆಕಾರ್ಡ್ ಮಾಡಿದ್ರು. ಅವರು ಬಿತ್ತಿದ ಬೆಂಗಳೂರಿನ ವಾದ್ಯಗಾರರ ಕನಸಿನ ಬೀಜ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆಯಲ್ಲ. ಹೊಡೆದಿ ಚಪ್ಪಾಳೆ ದೊಡ್ಡದಾಗೆ. ನೋಡಿ, ಅವರು ಇವತ್ತು ಹೊಸದಾಗಿ ಬಂದಿದ್ದಾರೆ. ಯಾವ್ದಾದ್ರು ಹೊಸ ಮನೆಗೆ ಬಂದಾಗ ಒಂದು ಆತಂಕ ಇರುತ್ತಲ್ವಾ, ಆತಂಕ ಇಲ್ಲದೆ ಇಲ್ಲಿ ತನಕ ಏನಾಗಿತ್ತು ಅಲ್ಲಿಗೆ ತಲುಪಿ ಅದ್ಭುತವಾದ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇದು ಬೆಂಗಳೂರಿನ ಪುಣ್ಯ, ಕರ್ನಾಟಕದ ಪುಣ್ಯ, ಚಂದನವನದ ಪುಣ್ಯ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ತುಂಬ ಚೆನ್ನಾಗಿ ನೋಡ್ಸಿದ್ದೀರಿ. ನೀನು ಬಂದ್ರೇ ಒಂದು ಕಾನ್ಫಿಡೆನ್ಸ್, ವೇದಿಕೆ ಮೇಲೆ ಬಂದರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಇವಳು ಹಾಡನ್ನು ಕೆಡಿಸಲ್ಲ, ಹಾಡನ್ನು ಅದ್ಭುತ ಮಾಡ್ತಾಳೆ ಅಂತ ಎಲ್ರಿಗೂ ಅನಿಸಿದೆ. ಇಡೀ ಕರ್ನಾಟಕನೇ ಆ ಮಾತು ಹೇಳ್ತಾ ಇದೆ. ಆ್ಯಸ್ ಯೂಶುವಲ್ ನೀನು ನಿನ್ನ ಹಾಡನ್ನು ಪರ್ಫೆಕ್ಟಾಗಿ ಪ್ರೆಸೆಂಟ್ ಮಾಡಿದ್ಯಾ. ನನಗೂ ಬಹಳ ಖುಷಿ ಆಯಿತು. ಮೊಗಾಂಬ ಖುಷುವಾ. ಥ್ಯಾಂಕ್ ಯು ಸರ್.